ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ. ಬನ್ನಿ ಫ್ರೆಂಡ್ಸ, ನಾನಿವತ್ತು ಬೆಂಡೆಕಾಯಿ ಫ್ರೈ ಮಾಡೋದು ತೋರಿಸ್ತೀನಿ. ಬೆಂಡೆಕಾಯಿ ಫ್ರೈ ಮಾಡೋದಂದ್ರೆ ಅಗದಿ ಈಸಿ ರೀ. ಇವನ್ನ ಬೆಂಡೆಕಾಯಿ ತೊಳ್ಕೊಂಡು ಈ ಥರ ಹೆಚ್ಕೋಬೇಕ್ರಿ. ಏನಲ್ರಿ, ಈ ಥರ ಹೆಚ್ಕೊಂಡು ನಾವು ಇದನ್ನು ಹುರಿಬೇಕ್ರಿ. ನೋಡು ಬರ್ರಿ ಏನೇನು ಹಾಕ್ತೀನಿ ಅಂತ ತೋರಿಸ್ತೇನೆ ನಿಮಗೆ. ನೋಡಿ ಫ್ರೆಂಡ್ಸ, ನಾನು ಇದು ಬಾಳ್ಗೆ ಇಟ್ಕೊಂಡೇನೆ. ಇವನ್ನ ಹುರಿಲಿಕ್ಕೆ ಎಣ್ಣೆ ಹಾಕಿ ಹುರಿಬೇಕ್ರಿ. ಬಾಳ್ಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂತ ಹುರಿಬೇಕ್ರಿ ಇವನ್ನ. ನೋಡಿ ಫ್ರೆಂಡ್ಸ್, ಇದು ಎಣ್ಣೆ ಕಾದೈತಿ. ನಾನು ಇವಾಗ ಬೆಂಡೆಕಾಯಿ ಹೆಚ್ಚಿಟ್ಟಿದ್ದು ಇದ್ರಾಗ ಹಾಕೋತೀನಿ ರೀ. ಹುರ್ಕೊಳ್ಳೋಣ್ರಿ ಇದು ಚೆಂದಾಗಿ. ನೋಡಿ ಫ್ರೆಂಡ್ಸ, ನಾನು ಹುರಿಯಾಕತ್ತೀನಿ. ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಇದಕ್ಕೆ, ಅಂದ್ರೆ ರುಚಿ ಆಗ್ತಾವೆ ಹುರಿತಾವ. ಸ್ವಲ್ಪ ಟೈಮ ಭಾಳ ಬೇಕು ರೀ ಹುರಿಯೋಕೆ. ಈ ಥರ ಹುರ್ಕೊಂಡ್ಬಿಟ್ಟು ನೋಡಿ ಫ್ರೆಂಡ್ಸ, ಈ ಥರ ಹುರಿದಾವ್ರಿ. ಇನ್ನೂ ಹುರಿಬೇಕು ರೀ ಇವನು. ಇದಕ್ಕೆ ಉಪ್ಪು ಹಾಕ್ಕೊಂಡ್ರಿ, ಎಷ್ಟು ಹಾಕೈತೆ ಅಷ್ಟು ಉಪ್ಪು ಹಾಕಿ ಹುರಿಬೇಕು. ಅಂದ್ರೆ ಅದಕ್ಕೆಲ್ಲ ಮಿಕ್ಸ್ ಆಕೈತ್ರಿ ಚಲೋ ತೆಂಗ ಹಾಕ್ಕೊಂಡೆಲ್ಲ ಕಲಿಸ್ಕೊಳ್ಳೋಣ್ರಿ. ನೋಡಿರಿ, ಈ ಥರ ಹುರಿದಾವ ಹಿಂಗೆ ಹುರಿಬೇಕು ನೋಡಿರಿ. ಇಷ್ಟು ಹುರಿದ್ಮೇಲೆ ನಾವು ಈಗ ಉಪ್ಪಂತೂ ಹಾಕೇನ್ರಿ. ಈಗ ಸ್ವಲ್ಪ ಯಾವ್ದಾರ ಚಿಕನ್ ಮಸಾಲ ಆಗಲಿ, ಯಾವ್ದಾರ ಗರಂ ಮಸಾಲಾರ ಹಾಕ್ರಿ, ಸ್ವಲ್ಪ ಹಾಕ್ಬೇಕ್ರಿ. ಸ್ವಲ್ಪ ಹಾಕಿ ಮತ್ತೆ ಹಾಕ್ಬೇಕ್ರಿ ಅದನ್ನು ಎಲ್ಲ. ನಾನು ಏನು ಹಾಕಕತ್ತೀನಿ ಅಂದ್ರೆ ಕರಾಚಿ ರವೆ ಹಾಕಕತ್ತೀನಿ ರೀ. ಭಾರಿ ಮಸ್ತ್ ಹಾಕವ್ರಿ ಇವು, ಭಾಳ ರುಚಿ ಹಾಕವ. ರೊಟ್ಟಿ ಕೂಡ ಚಪಾತಿ ಕೂಡ ಅಂತೂ ಇದಕ್ಕೆ ಎಷ್ಟು ಹಾಕೈತೆ ಅಷ್ಟು ಹಾಕ್ತೇನೆ ರೀ. ರವೆ ಭಾಳ ಟೇಸ್ಟ್ ಹಾಕವ್ರಿ ಇವು. ಇಷ್ಟು ಹಾಕಿ ಮತ್ತೆ ತಯಾರಿಸ್ಕೊಂಡ್ರಿ ಇದನ್ನು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ರೀ, ಅದಕ್ಕೇನಿದಿಲ್ಲ. ನಾನು ಸ್ವಲ್ಪ ಹಾಕೋತೀನಿ, ಟೇಸ್ಟ್ ಭಾಳ ಆಗುತ್ತವ್ರಿ. ಈ ಥರ ಎಲ್ಲ ಕಲಿಸ್ಕೊಂಡು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಹುರಿಬೇಕ್ರಿ, ರುಚಿ ಹಾಕವ. ಈಗ ರವೆ ಹಾಕಿ ಇಷ್ಟು ಹುರ್ಕೊಂಡ್ವಲ್ರಿ, ಇದಕ್ಕಿನ್ನ ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳೋಣ ರೀ. ರುಚಿ ಆಗ್ತಾವ್ರಿ, ಟೇಸ್ಟ್. ಇದಕ್ಕೆ ಎಷ್ಟು ಹಾಕೈತೆ ಅಷ್ಟು ಖಾರ ಪುಡಿ ಹಾಕ್ಕೊಳ್ಳೋಣ ರೀ. ಹಾಕ್ಕೊಂಡು ತಯಾರಿಸ್ಬೇಕ್ರಿ. ನೋಡಿ ಫ್ರೆಂಡ್ಸ್, ಹಿಂಗಾದು ಖಾರ ಪುಡಿ ಹಾಕಿದ್ನಲ್ಲ, ಭಾಳ ಹೊತ್ತೇನು ಹುರಿಬೇಡ್ರಿ. ಗ್ಯಾಸ್ ಆಫ್ ಮಾಡ್ತೀನಿ ನಾನು. ನೋಡಿ ಫ್ರೆಂಡ್ಸ, ರೆಡಿ ಆಯ್ತು ಈಗ ಬೆಂಡೆಕಾಯಿ ಫ್ರೈ ರೀ. ಭಾರಿ ರುಚಿ ಹಾಕವ್ರಿ ಇವು. ನೋಡಿದ್ರೆ ಅಷ್ಟು ಮಸ್ತ್ ಕಾಣತ್ತಾವ ನೋಡ್ರಿ. ಮಸ್ತ್ ಟೇಸ್ಟ್ ಆಗ್ಯಾವ್ರಿ. ರೊಟ್ಟಿ ಜೊತೆ ಚಪಾತಿ ಜೊತೆ ಭಾರಿ ರುಚಿ ಹಾಕವ್ರಿ. ಪಲ್ಯ ಒಬ್ಬೊಬ್ರಿಗೆ ಸೇರಂಗಿಲ್ಲ, ಬೆಂಡೆಕಾಯಿ ಪಲ್ಯ ಅವರು ಈ ಥರ ಮಾಡಿಕೊಂಡು ತಿಂದರೂ ನಡಿತೈತ್ರಿ. ಭಾರಿ ಮಸ್ತ್ ಹಾಕವ್ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.